ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ 11 ಹೂಗಳಿಂದ ಕೂಡಿದ ಸಿಂಪಲ್ಲಾದ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡುವುದು ಅಂಥೇಳಿ ತೋರಿಸಿಕೊಡ್ತೀನಿ. ಈ ಗೆಜ್ಜೆ ವಸ್ತ್ರವನ್ನು ಗಣಪತಿ ಹಬ್ಬದಲ್ಲಿ ಗಣೇಶನಿಗೆ ಹಾಕಬಹುದು. ಬೇಕಾಗುವ ಸಾಮಗ್ರಿಗಳು: ಕೆಂಪು ಕಲರ್ ಸಂತದ ತಗಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 3.5 ಸೆಂಟಿಮೀಟರ್ನ ಕಾರ್ಡ್, 3 ಸೆಂಟಿಮೀಟರ್ನ ಕಾರ್ಡ್, 2.5 ಸೆಂಟಿಮೀಟರ್ನ ಕಾರ್ಡ್, 1.2 ಸೆಂಟಿಮೀಟರ್ನ ಕಾರ್ಡ್, ಬೇರೆ ಬೇರೆ ಬಣ್ಣದ ಟಿಕ್ಲೆಗಳು ಮತ್ತು ಕುಂದನ್ಗಳು, ಹತ್ತಿಯ ಎಳೆಗಳು, ರೆಡ್ ಕಲರ್ ಸ್ಯಾಟಿನ್ ರಿಬ್ಬನ್ ಮತ್ತು ನೂಲು. 3 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 24 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯಿರಿ. ಕಾರ್ಡ್ನಿಂದ ಹತ್ತಿಯ ಎಳೆಗಳನ್ನು ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ದಾರ ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತಕ್ಕೊಳ್ಳೋಣ. 3 ಸೆಂಟಿಮೀಟರ್ನ ಹೂವು ಈಗ ರೆಡಿ ಇದೆ. ಈ ತರಹದ 6 ಹೂಗಳು ನಮಗೆ ಬೇಕು. ಹೂವಿನ ಮೊದಲ ಪೆಟಲನ್ನು ತೆಗೆದುಕೊಳ್ಳಿ. ಅದಕ್ಕೆ ಕೆಂಪು ಕಲರ್ ಸಂತದ ತಗಡಿನಿಂದ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ಟನ್ನು ಹಾಕ್ಕೊಳ್ಬೇಕು. ಎರಡನೇ ಪೆಟಲನ್ನು ಹಾಗೆಯೇ ಬಿಡಿ, ಕಟ್ಟನ್ನು ಹಾಕ್ಕೊಳ್ಳೋದು ಬೇಡ. ಮತ್ತು 3ನೇ ಪೆಟಲ್ಗೆ ಪುನಃ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ. ಒಂದು ಪೆಟಲನ್ನು ಹಾಗೆಯೇ ಬಿಟ್ಟು ಮತ್ತೊಂದು ಪೆಟಲ್ಗೆ ಕಟ್ಟನ್ನು ಹಾಕ್ಕೊಳ್ಬೇಕು. ಹಾಗಾಗಿ ನಾನು 4ನೇ ಪೆಟಲನ್ನು ಬಿಟ್ಟು 5ನೇ ಪೆಟಲ್ಗೆ ಕಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹೀಗೆಯೇ ಒಂದು ಪೆಟಲನ್ನು ಬಿಟ್ಟು ಮತ್ತೊಂದು ಪೆಟಲ್ಗೆ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇಡೀ ಹೂವನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ನೋಡಿ, ಕೊನೆಯ 3 ಪೆಟಲ್ ಹಾಗೆಯೇ ಉಳಿದಿದೆ. ಈಗ ನಾನು 2ನೇ ಪೆಟಲ್ಗೆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊನೆಯ ಪೆಟಲನ್ನು ಕಟ್ ಹಾಕದೆ ಹಾಗೆಯೇ ಬಿಡ್ತಾ ಇದ್ದೀನಿ. ಈಗ ಕಟ್ ಹಾಕಿ ಮುಗಿದಿದೆ. ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ ಹಾಕಿದ ಮೇಲ್ಭಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ರೌಂಡಾಗಿ ಗ್ಲೂವನ್ನು ಹಾಕಿ. ಅದರ ಮೇಲ್ಭಾಗಕ್ಕೆ ಹತ್ತಿಯ ಎಳೆಯನ್ನು ಅಂಟಿಸೋಣ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ಈಗ ಈ ರಿಂಗಿನ ಮೇಲ್ಭಾಗಕ್ಕೂ ರೌಂಡಾಗಿ ಗ್ಲೂವನ್ನು ಹಾಕಿ. ಇದರ ಮೇಲೂ ಕೂಡ ಹತ್ತಿಯ ಎಳೆಯನ್ನು ಅಂಟಿಸಬೇಕು. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ. ಈ ತರಹದ 6 ಹೂಗಳನ್ನು ಮಾಡಿಕೊಳ್ಳೋಣ. ಅದರ ಮಧ್ಯಭಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕ್ತಾ ಇದ್ದೀನಿ. ಈಗ ಬ್ಲೂ ಕಲರ್ ಕುಂದನನ್ನು ಅಂಟಿಸೋಣ. ಈ ಹೂಗಳನ್ನು ನಂತರ ಚೈನಿಗೆ ಜೋಡಿಸಬೇಕು. 2.5 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 23 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿರಿ. ಈಗ ಕಾರ್ಡ್ನಿಂದ ಹತ್ತಿಯ ಎಳೆಗಳನ್ನು ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳಿ. ನನ್ನ ಚಾನಲ್ ಆದ ಮಂಗಳ ಕ್ರಾಫ್ಟ್ನಲ್ಲಿ ನಾನು ಅನೇಕ ಗೆಜ್ಜೆ ವಸ್ತ್ರಗಳ ವಿಡಿಯೋವನ್ನು ಹಾಕಿದ್ದೇನೆ. ನೋಡಲು ಸುಂದರವಾದ ಟ್ವಿಸ್ಟೆಡ್ ಎಳೆಯ ಗೆಜ್ಜೆ ವಸ್ತ್ರ ಕೂಡ ಒಂದು. ಅದರ ಲಿಂಕ್ ಮೇಲೆ ಬರ್ತಾ ಇದೆ. ನೀವು ಬೇಕಾದರೆ ಮೇಲಿರುವ ಐ ಬಟನನ್ನು ಪ್ರೆಸ್ ಮಾಡಿ ಅದನ್ನು ನೋಡಬಹುದು. ನೋಡಿ, ಮೀಡಿಯಂ ಸೈಜ್ನ ಹೂವು ಈಗ ರೆಡಿ ಇದೆ.
ಈ ತರಹದ ಇನ್ನೊಂದು ಹೂವು ನಮಗೆ ಬೇಕು. ಹೂವಿನ ಸುತ್ತ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂವನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಹತ್ತಿಯ ಎಳೆಯನ್ನು ರೌಂಡಾಗಿ ಅಂಟಿಸಿ ಎಕ್ಸ್ಟ್ರಾ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ. ಈಗ ಹೂವಿನ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ಬ್ಲೂ ಕಲರ್ ಕುಂದನನ್ನು ಅಂಟಿಸ್ತಿದ್ದೀನಿ. ಬಿಳಿ ರೌಂಡಾಗಿ ಸುತ್ತಿದಂಥ ಎಳೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ವಲ್ಪ ದೂರದಲ್ಲಿ ಗ್ಲೂವನ್ನು ಹಾಕ್ತಾ ಇದ್ದೀನಿ. ಅದರ ಮೇಲೆ ಕೆಂಪು ಕಲರ್ ಸಣ್ಣ ಟಿಕ್ಲಿಯನ್ನು ಅಂಟಿಸೋಣ. ಈ ಹೂವು ರೆಡಿಯಾಗಿದೆ. ಅದೇ ತರಹ ಇನ್ನೊಂದು ಹೂವಿಗೂ ಕೂಡ ಮಾಡಿಕೊಳ್ಳಿ. 1.2 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 18 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿರಿ. ಹತ್ತಿಯ ಎಳೆಯನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಬೇಕು. ಈಗ ಹತ್ತಿಯ ಎಳೆಗಳು ಮತ್ತು ಎಕ್ಸ್ಟ್ರಾ ನೂಲುಗಳನ್ನು ಕಟ್ ಮಾಡಿ ತೆಗೆಯೋಣ. ಈ ತರಹದ 2 ಹೂಗಳು ನಮಗೆ ಬೇಕು. ಸಣ್ಣ 2 ಹೂವಿನ ಮಧ್ಯಭಾಗಕ್ಕೆ ಗ್ಲೂವನ್ನು ಹಾಕೋಣ. ಅದರ ಮಧ್ಯೆ ಕೆಂಪು ಕುಂದನನ್ನು ಅಂಟಿಸ್ತಾ ಇದ್ದೀನಿ. ಕೊನೆಯಲ್ಲಿ ಈ ಹೂಗಳನ್ನು ಚೈನಿಗೆ ಜೋಡಿಸಬೇಕು. ಪೆಂಡೆಂಟ್ಗೋಸ್ಕರ ಒಂದು ಹೂವನ್ನು ಮಾಡಿಕೊಳ್ಳೋಣ. 3.5 ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 30 ಸುತ್ತನ್ನು ಸುತ್ತಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಹತ್ತಿಯ ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕಿ. ಈಗ ಹತ್ತಿಯ ಎಳೆ ಮತ್ತು ಎಕ್ಸ್ಟ್ರಾ ನೂಲನ್ನು ಕಟ್ ಮಾಡಿ ತೆಗಿರಿ. ಹೂವು ರೆಡಿ ಇದೆ. ಮೊದಲ ಪೆಟಲನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಎರಡನೇ ಪೆಟಲ್ ಹಾಗೆ ಬಿಟ್ಟು ಮೂರನೇ ಪೆಟಲ್ಗೂ ಕೂಡ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಪೆಟಲನ್ನು ಹಾಗೆ ಬಿಟ್ಟು ಮುಂದಿನ ಪೆಟಲ್ಗೆ ಕಟ್ಟನ್ನು ಹಾಕ್ಕೊಳ್ಳಿ. ಒಂದು ಪೆಟಲನ್ನು ಬಿಟ್ಟು ಮುಂದಿನ ಪೆಟಲ್ಗೆ ಕಟ್ಟನ್ನು ಹಾಕೊಳ್ತಾ ಇಡೀ ಹೂವನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಒಂದು ಸುತ್ತು ಮುಗಿದಿದೆ. ಈಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹೊರ ಸುತ್ತಿನಲ್ಲಿ ಒಂದು ರೌಂಡ್ ಗ್ಲೂ ಹಾಕಿ ಅದರ ಮೇಲೆ ಹತ್ತಿಯ ಎಳೆಯನ್ನು ಅಂಟಿಸಿ. ಈಗ ಎರಡನೇ ರೌಂಡನ್ನು ಕೂಡ ಹತ್ತಿಯ ಎಳೆಯಿಂದ ಸುತ್ತಾ ಇದ್ದೇನೆ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿರಿ. ಪೆಂಡೆಂಟ್ನ ಮಧ್ಯಭಾಗದಲ್ಲಿಯೂ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂವನ್ನು ಹಾಕಿ ಅದರ ಮೇಲೆ ಹತ್ತಿಯ ಎಳೆಯನ್ನು ಅಂಟಿಸಿ. ಇಲ್ಲೂ ಕೂಡ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ. ಮಧ್ಯದಲ್ಲಿರುವ ಬಿಳಿ ಎಳೆಯ ರಿಂಗಿನ ಮೇಲೆ ಬ್ಲೂ ಕಲರ್ ಸಣ್ಣ ಟಿಕ್ಲಿಯನ್ನು ಅಂಟಿಸಿದ್ದೀನಿ. ಮಧ್ಯಭಾಗದಲ್ಲಿ ಬ್ಲೂ ಕಲರ್ ಕುಂದನನ್ನು ಅಂಟಿಸಿದ್ದೀನಿ. ಈಗ ಹೊರ ಸುತ್ತಿನ ಬಿಳಿ ಎಳೆಯ ರಿಂಗಿನ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಸ್ವಲ್ಪ ದೂರದಲ್ಲಿ ಗ್ಲೂವನ್ನು ಹಾಕೋಣ. ಅದರ ಮೇಲೆ ಬ್ಲೂ ಕಲರ್ ಸಣ್ಣ ಟಿಕ್ಲಿಯನ್ನು ಅಂಟಿಸಬೇಕು.
ಈಗ ನೋಡಿ ಪೆಂಡೆಂಟ್ ರೆಡಿಯಾಗಿದೆ. ರೆಡ್ ಕಲರ್ ಸ್ಯಾಟಿನ್ ರಿಬ್ಬನ್ನನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ವಿ ಶೇಪ್ನಲ್ಲಿಟ್ಟು ಸ್ಟ್ಯಾಪ್ಲರಿಂದ ಪಿನ್ ಮಾಡಿಕೊಳ್ಳಿ. ಇದರ ಬದಲು ಹತ್ತಿಯಿಂದ ಮಾಡಿದ ಯಾವುದಾದರೂ ಮ್ಯಾಟ್ಗಳನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಈಗ ಪೆಂಡೆಂಟ್ಗೂ ಮತ್ತು ಸ್ಯಾಟಿನ್ ರಿಬ್ಬನ್ಗೂ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕ್ಕೊಳ್ಳೋಣ. ನಂತರ ನೀಟಾಗಿ ಅಂಟಿಸಿ ಮೀಡಿಯಂ ಸೈಜಿನ ಹೂಗಳನ್ನು ಅದರ ಪಕ್ಕಪಕ್ಕದಲ್ಲಿಡೋಣ. ನಂತರ 6 ಒಂದೇ ಥರ ಇರುವಂಥ ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದೊಂದು ಸೈಡಿಗೆ 3 ಹೂಗಳನ್ನು ಜೋಡಿಸ್ಕೊಳ್ಬೇಕು. ನಂತರ 2 ಬದಿಯ ಮೇಲ್ಭಾಗದಲ್ಲೂ ಸಣ್ಣ ಹೂಗಳನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಡಬೇಕು. ಈಗ ಪ್ರತಿಯೊಂದು ಹೂವಿನ ಅಡಿಭಾಗಕ್ಕೂ ಹಾಗೂ ಸ್ಯಾಟಿನ್ ರಿಬ್ಬನ್ ಮೇಲೆ ಗ್ಲೂ ಹಾಕಿ ಹೂಗಳನ್ನು ಅಂಟಿಸೋಣ. ನನ್ನ ಚಾನಲ್ ಆದ ಮಂಗಳ ಕ್ರಾಫ್ಟ್ಸ್ನಲ್ಲಿ ಅನೇಕ ತರಹದ ಗೆಜ್ಜೆ ವಸ್ತ್ರಗಳ ವಿಡಿಯೋ ಇದೆ. ಮೇಲ್ಗಡೆ ಒಂದು ವಿಡಿಯೋದ ಲಿಂಕ್ ಬರ್ತಾ ಇದೆ. ನೀವು ಬೇಕಾದರೆ ಅದನ್ನು ಪ್ರೆಸ್ ಮಾಡಿ ನೋಡಬಹುದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ. ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಣಪತಿಗೋಸ್ಕರ 11 ಹೂಗಳ ಸಿಂಪಲ್ ಗೆಜ್ಜೆ ವಸ್ತ್ರ ಈಗ ರೆಡಿ ಇದೆ.